ನಮಸ್ಕಾರ ಚಾಂಪಿಯನ್ಸ್. ಎಲ್ಲರೂ ಇದೇ ರೀತಿ ಹಿಂಗೆ ಸಖತ್ತಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ನಿಮ್ಮ ರಾಹುಲ್ ಪ್ರೊಡ್ಯೂಸರ್ ಸಿಂಪ್ಲಿಫೈಡ್ ಮೈಂಡ್ಸಿಂದ. ಸೊ ಎಷ್ಟು ಸಖತ್ತಾಗಿದೆ ಅಲ್ಲ. ಸೊ ನನ್ನ ಒಂದು ಬೈಕ್ ಏನು ಗೊತ್ತಾ, ನಿಮ್ಮ ಎಕ್ಸಾಮ್ ಹಾಲಿಂದ ಹೊರಗೆ ಬರಬೇಕಾದ್ರೆ, ಮ್ಯಾಥ್ಸ್ ಎಕ್ಸಾಮ್ ಹಾಲಿಂದ ಹೊರಗೆ ಬರಬೇಕಾದ್ರೆ ಇದೇ ಥರ ಸಖತ್ತಾಗಿರಬೇಕು. ಆ ಒಂದು ಖುಷಿ ಇರಬೇಕು, ಆ ಒಂದು ಎಂತೂಸಿಯಮ್ ಹುರುಪಿರಬೇಕು. ನಾನು ಮಾಡಿದ್ದೀನಿ, ನಾನು ಸ್ಕೋರ್ ಮಾಡ್ತೀನಿ ಅಂತ. ಸೊ ಎಸ್, ನಾವು ಡೆಫಿನೆಟಾಗಿ ಟ್ರೈ ಮಾಡ್ತೀವಿ. ಓಕೆ. ಸೊ ಆ್ಯಂಡ್ ಅಗೇನ್ ಈ ವಿಡಿಯೋಲಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಏನಿದೆ, ಸ್ವಲ್ಪ ಒಂದು 2 ಮಾರ್ಕ್ಸು 3 ಮಾರ್ಕ್ಸು, ಕೆಲವೊಂದು 3 ಮಾರ್ಕ್ಸ್ ಇಲ್ಲ, ಬಟ್ ಸ್ಟಿಲ್ ಅದನ್ನೇ 2 ಮಾರ್ಕ್ಸಿಗೆ ಹೆಂಗೆ ಕೇಳ್ಬೋದು ಅಂತಲೂ ನೋಡೋಣ. ಸೊ ನಿಮಗೆ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸು ಡಿಸ್ಕ್ರಿಪ್ಷನಲ್ಲಿದೆ, ಚೆಕ್ ಮಾಡಿರಿ. ಕೆಲವೊಂದು ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸು ಆ್ಯಂಡ್ 4 ಮಾರ್ಕ್ಸ್ ಕ್ವಶನ್ ಏನಿದೆ ಅಲ್ಲ, ಕ್ವಶನ್ ಇದೆ ಇಲ್ಲ ಅಂತಲ್ಲ, ಅದನ್ನು ಸಾಲ್ವ್ ಮಾಡಬೇಕು ಅಂದರೆ ಹಾಗೇನು ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಲೈವ್ ಕ್ಲಾಸಲ್ಲಿ ಸ್ಯಾಟರ್ಡೆ ಆರ್ ಸಂಡೇ ಲೈವ್ ಕ್ಲಾಸ್ ತೊಗೊತೀನಿ, ನಾನು ಅಲ್ಲಿ ಸಾಲ್ವ್ ಮಾಡ್ತೀನಿ. ನಿಮ್ಮ ಹತ್ರನೂ ಇನ್ನೂ ಏನಾದರೂ ಸರ್ ನನಗೆ ಈ ಕ್ವಶನ್ ತುಂಬ ತಲೆ ತಿಂತಿದೆ ಎ ಪಿಯಲ್ಲಿ, ಅಥವಾ ಇದು ಹೆಂಗೆ ಮಾಡೋದು ಗೊತ್ತಾಗ್ತಿಲ್ಲ ಅಂತ ನಿಮಗೇನಾದರೂ ಇದ್ದರೆ, ಸೊ ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಫಾರ್ಮ್ದು ಲಿಂಕ್ ಹಾಕಿದ್ದೀನಿ. ಸೊ ಜಸ್ಟ್ ಫೋಟೋ ಹೊಡೆದು ಕಳಿಸ್ರಿ, ನಾನು ನಿಮ್ಗೆ ಸಾಲ್ವ್ ಮಾಡ್ತೀನಿ. ಓಕೆ. ಸೊ ಲೈವ್ ಕ್ಲಾಸಲ್ಲಿ ಸ್ಯಾಟರ್ಡೆ ಆರ್ ಸಂಡೇ ಹೇಳ್ತೀನಿ ಯಾವಾಗ ಅಂತ. ನೋಡೋಣ. ಸೊ ಟೈಮ್ ವೇಸ್ಟ್ ಮಾಡ್ತೀರಾ. ಆ್ಯಂಡ್ ಅಗೇನ್ ಒನ್ಸ್ ಅಗೇನ್ ಐ ಆಮ್ ಟೆಲಿಂಗ್, ಸೊ ಇದೇ ಥರ ನಿಮ್ಮ ಮುಖನೂ ಇರಬೇಕಂದ್ರೆ ಆ ಒಂದು ಖುಷಿ, ಆ ಒಂದು ನೋಡಿದ ತಕ್ಷಣ ವಾವ್ ಅನ್ನಿಸ್ಬೇಕು. ಆ್ಯಂಡ್ ಇದು ಯಾವುದೋ ಸುಮ್ಮನೆ ಹಾಕಿದ್ದೀನಿ ಅಂತಲ್ಲ, ಇವನ್ ದಿಸ್ ಫಾರ್ಮ್ಸ್ ಎನ್ ಎ ಪಿ, ಇದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಫಾಲೋ ಆಗುತ್ತೆ. ಸೊ ಹಿಂಗೆ ಏನು ಅಂತ ಬೇಡ, ಬಟ್ ಓಕೆ. ಸೊ ಆ್ಯಂಡ್ ಅಗೇನ್ ಬೇಸಿಕ್ಕು ನಾನು ಇನ್ಡೆಪ್ತಾಗಿ ಎಲ್ಲ ಕ್ವಶನ್ನು ಫುಲ್ಲು ಅಂತ ಸಾಲ್ವ್ ಮಾಡಲ್ಲ. ಬೇಸಿಕ್ ಫಾರ್ಮುಲಾ ಹೆಂಗೆ ಹಾಕೋದು ತೋರಿಸ್ತೀನಿ. ಈ 2 ವೇರಿಯಬಲ್ಸಲ್ಲಿ ಬಂತು ಅಂದರೆ ಅದು ನೀವು ಮಾಡ್ಬೋದು, ಹೌದೋ ಇಲ್ಲೋ ನೋಡೋಣ ಮುಂದೆ. ಫೈಂಡ್ ದ 12th ಟರ್ಮ್ ಆಫ್ ಎನ್ ಎ ಪಿ. ಸಿಂಪಲ್, ಬೇಸಿಕ್ ಅಂದರೆ ಬೇಸಿಕ್ಕು. ಶ್ರೇಣಿಯ ಸಮಾಂತರ ಶ್ರೇಣಿಯ 12 ಪದವನ್ನು ಕಂಡುಹಿಡಿಯಿರಿ. ಓಕೆ. ಸೊ ಆ್ಯಂಡ್ ಅಗೇನ್ ಎ ಏನಿದೆ, ಡಿ ಏನಿದೆ ಫಸ್ಟ್ ಬರೀಬೇಕು. ನೆಕ್ಸ್ಟು ಫಾರ್ಮುಲಾ ಹಾಕ್ತೀರಾ. ಸೊ ನೆಕ್ಸ್ಟು 12th ಟರ್ಮ್ ಬರೀತೀರಾ. ಸೊ ಅದೇ ರೀತಿ ವ್ಯಾಲ್ಯೂಸ್ ಹಾಕ್ತೀರಾ, ಫಾರ್ಮುಲಾ ಹಾಕಿ ಬರೀತೀರಾ. ಓಕೆನಾ. ಫೈಂಡ್ ದ ಸಮ್ ಆಫ್ 20 ಟರ್ಮ್ಸ್. ಸೇಮ್, ಏನೂ ಚೇಂಜ್ ಆಗಲ್ಲ. ಇದಾಗಲೇ ಬೇಸಿಕ್ 30 ಇಂಪಾರ್ಟೆಂಟ್ ಕ್ವಶನ್ಸಲ್ಲ ಆಗಲೇ ಇದನ್ನು ಸಾಲ್ವ್ ಮಾಡಿದ್ದೀನಿ ಅನಿಸುತ್ತೆ. ಎಸ್, ಮಾಡಿದ್ದೀನಿ. ನಾನು ನೋಡ್ದಿರಾನೇ ಹೇಳ್ಬೋದು 990 ಬರಬೇಕು ಆನ್ಸರು. ಆ್ಯಂಡ್ ಅಗೇನ್ ಏನು ಬೇಕು, ಸ್ಟೆಪ್ಸ್ ಬೇಕು ಅಂತಲ್ಲ. ಅಗೇನ್ ನೀವು ಹೇಳಿದ್ನಲ್ಲ, ಪ್ರಾಕ್ಟೀಸ್ ಮಾಡಿದ್ರಿ ಅಂದರೆ ಕ್ವಶನ್ ನೋಡಿದ ತಕ್ಷಣ ಇದೇನೋ ಆನ್ಸರು ಅಂತ ಬರುತ್ತೆ, ಬಟ್ ಸಾಲ್ವ್ ಮಾಡಿ ಕರೆಕ್ಟಾಗಿ ಕ್ಯಾಲ್ಕುಲೇಷನ್ಸ್ ಮಾಡಿರಿ. ಓಕೆ. ತಲೆಯಲ್ಲಿ ಏನಿದೆ ಫಸ್ಟ್ ತೆಗೆದುಬಿಡ್ರಿ. ತಲೆಯಲ್ಲಿ ಆನ್ಸರ್ ಏನೇ ಇರಲಿ ಅದು ಬೇಡ. ಫ್ರೆಶ್ ಆಗಿ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿ. ಇವನ್ ವೈಲ್ ಚೆಕಿಂಗ್ ದ ಆನ್ಸರ್ ಚೆಕ್ ಮಾಡಬೇಕಾದ್ರೂ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನನಗಿದು ಗೊತ್ತೇ ಇಲ್ಲಪ್ಪ ಅಂದರೆ ನನಗೆ ಇದು ಸ್ಟೆಪ್ಪು ಕರೆಕ್ಟ್ ಮಾಡಿಲ್ಲ ಅಂತ ಅಂದ್ಕೊಂಡೇ ಚೆಕ್ ಮಾಡಬೇಕು. ಬಿಕಾಸ್ ಕರೆಕ್ಟ್ ಮಾಡಿದ್ದೀನಿ ಅಂತ ಅನಿಸ್ಬಿಟ್ರೆ ಇದು ತಪ್ಪಾಯಿತು, ಇದು ತಪ್ಪಾಯಿತು ಅನಿಸ್ಬಿಡುತ್ತೆ. ಓಕೆ. ಸೊ ದಟ್ಸ್ ವೆರಿ ಇಂಪಾರ್ಟೆಂಟ್. ಓಕೆನಾ. ಸೊ ನೆಕ್ಸ್ಟು ಸೇಮ್, ಈ ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತವನ್ನು ಸೂಕ್ತ ಸೂತ್ರದ ಉಪಯೋಗದಿಂದ ಕಂಡುಹಿಡಿಯಿರಿ. ಫೈನ್. ನೆಕ್ಸ್ಟು, ದ ಸಮ್ ಆಫ್ ಆಲ್ 2-digit ನಂಬರ್ ವಿಚ್ ವೆನ್ ಡಿವೈಡ್ ಬೈ 4 ಈಲ್ಡ್ಸ್ ಯೂನಿಟಿ ರಿಮೈಂಡರ್ ಇಸ್. ನಾನು ಅಗೇನ್ ರೆಡಲ್ಲಿ ಯಾಕೆ ಹಾಕಿದ್ದೀನಿ ಅಂದರೆ, ಇದಾಗಲೇ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ ಸಾಲ್ವ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ವೀಡಿಯೋ ಇದೆ, ಚೆಕ್ ಮಾಡಿರಿ. ಅಗೇನ್ ಇದೇ ಹೇಳೋಕ್ಕಾಗಲ್ಲ, ಬಿಕಾಸ್ ಸಾಲ್ವ್ ಮಾಡಿದ್ದೀನಿ. ಮತ್ತೇನಿಗೆ ಹೇಳಿದ್ದು. ಈಗ ಯಾರೋ ವೀಡಿಯೋ ನೋಡ್ತಿರ್ತೀರ, ಸಾಕಷ್ಟು ಮಂದಿ ವೀಡಿಯೋ ನೋಡ್ತಿರ್ತೀರ, ಅಲ್ಲೂ ಲೈವ್ ಕ್ಲಾಸ್ ಅಟೆಂಡ್ ಆಗಿರ್ತೀರ, ಇಲ್ಲೂ ಅಟೆಂಡ್. ಸುಮ್ಮನೆ ಏನಕ್ಕೆ 2 ಸಲ, ಹೌದಾ ಇಲ್ಲೋ. ಇಲ್ಲಿಂದ ನಾನು ಈಕ್ವೇಷನ್ ಹಾಕ್ತೀನಿ, ಫುಲ್ ಅಲ್ಲ, ನೀವು ಮುಂದೆ ಸಾಲ್ವ್ ಮಾಡೋದು ನಿಮ್ಮದು. ಓಕೆ. ದ 7th ಟರ್ಮ್ ಆಫ್ ಎನ್ ಎ ಪಿ. ಫಸ್ಟ್ ಏನಿದೆ ಅರ್ಥ ಮಾಡ್ಕೊಳ್ರಿ. 7th ಟರ್ಮ್ ಆಫ್ ಎನ್ ಎ ಪಿ. ಸೊ 7th ಟರ್ಮ್ ಇದೆಯಾ, ಈಸ್ ಅಂದರೆ ಈಕ್ವಲ್ ಟು 4 times ದ ಸೆಕೆಂಡ್ ಟರ್ಮ್. 4 times ದ ಸೆಕೆಂಡ್ ಟರ್ಮ್. ಮುಗೀತು ಅಷ್ಟೇ. ನೆಕ್ಸ್ಟ್ ಏನಿದೆ, ಆ್ಯಂಡ್ ಅಲ್ಲಿಗೆ ಮುಗೀತದು. 12th ಟರ್ಮ್. ಸೊ ಏನಿದೆ, 12th ಟರ್ಮ್ ಈಸ್ ಅಂದರೆ ಈಕ್ವಲ್ ಟು 2 ಮೋರ್ ಅಂತ ಬಂದಾಗ ಪ್ಲಸ್. ಹಾಗೂ ಶ್ರೇಣಿಯ 12ನೇ ಪದವು 4ನೇ ಪದದ 3ರಷ್ಟಕ್ಕಿಂತ 2 ಹೆಚ್ಚಾಗಿದೆ. ಸೊ 2 ಹೆಚ್ಚಾಗಿದೆ ಎಷ್ಟು, 3 times ದ 4th ಟರ್ಮ್, ಹೌದಾ ಇಲ್ಲ. 4ನೇ ಪದದ 3ರಷ್ಟಕ್ಕಿಂತ 4ನೇ ಪದದ 3ರಷ್ಟಕ್ಕಿಂತ 2 ಹೆಚ್ಚಾಗಿದೆ. ಮುಗೀತು. ಏನೇನು ಬರುತ್ತೆ ಸಾಲ್ವ್ ಮಾಡೋದು ಫೈನಲ್.
ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಇನ್ 2 ವೇರಿಯಬಲ್ಸ್ ಥರ ಬರುತ್ತೆ. ಎ ಡಿ ಫೈಂಡ್ ಮಾಡಬೇಕು. ಸೊ ಎ ಸೆವೆಂತ್ ಟರ್ಮ್ ಅಂದರೆ ಎ ಪ್ಲಸ್ 6d ಇಸ್ ಈಕ್ವಲ್ ಟು 4. ಸೊ ಎ ಪ್ಲಸ್ ಡಿ. ಸೊ ಸಾಲ್ವ್ ಮಾಡಿರಿ. ಎ ಪ್ಲಸ್ 6d ಇಸ್ ಈಕ್ವಲ್ ಟು 4a ಪ್ಲಸ್ 4d. ಏನು ಆ ಕಡೆ ತೊಗೊಳ್ರಿ, 3a ಬರುತ್ತೆ. 4d ಈ ಕಡೆ ತೊಗೊಳ್ರಿ, 2d ಬರುತ್ತೆ. 3a ಇಸ್ ಈಕ್ವಲ್ ಟು 2d. ನೆಕ್ಸ್ಟ್ ಇದನ್ನು ಸಾಲ್ವ್ ಮಾಡಿರಿ. ನಾನು ಆನ್ಸರ್ ಹೇಳಲ್ಲ, ಆನ್ಸರ್ನ ನೀವು ಕಮೆಂಟ್ ಮಾಡಿರಿ. ಓಕೆ, ಸೊ 12th ಟರ್ಮ್ ಏನು, ಎ ಪ್ಲಸ್ 11d. 2 ಪ್ಲಸ್ 4th ಟರ್ಮ್ ಅಂದರೆ ಎ ಪ್ಲಸ್ 3d. ಸೊ ಎ ಪ್ಲಸ್ 11d ಹಾಗೆ ಇರುತ್ತೆ. 2 ಪ್ಲಸ್ 3a ಪ್ಲಸ್ 9d. ಸೊ ಏನೇನು ಕ್ಯಾನ್ಸಲ್ ಆಗುತ್ತೆ, ಏನು ಕ್ಯಾನ್ಸಲ್ ಆಗಲ್ಲ. ಸೊ ಏನು ಆ ಕಡೆ ತೊಗೊಂಡ್ರೆ, ಓಕೆ, ಏನು ಈ ಕಡೆ ತೊಗೊಂಡ್ರೆ ಏನು ಬರುತ್ತೆ, 2a ಬರುತ್ತೆ. ಪ್ಲಸ್ 2 ಇಲ್ಲೇ ಇರಲಿ. ನೆಕ್ಸ್ಟು 9d ಈ ಕಡೆ ಬಂದರೆ 2d ಬರುತ್ತೆ. ಓಕೆ, ಎಲ್ಲ ಹೋಯ್ತಾ. ಸೊ ಡಿ ಈಸ್ ಈಕ್ವಲ್ ಟು ಎ ಪ್ಲಸ್ 1, ಕರೆಕ್ಟ್ ಅಲ್ಲ? ಸೊ ಎ ಈ ಕಡೆ ಹೋದರೆ 9 9 9, ಕರೆಕ್ಟ್. ಡಿ ಈಸ್ ಈಕ್ವಲ್ ಟು ಎ ಪ್ಲಸ್ 1. ಇಲ್ಲಿ ಡಿ ಈಸ್ ಈಕ್ವಲ್ ಟು, ಸೊ ಇಲ್ಲೇನು ಬರುತ್ತೆ, ಡಿ ಈಸ್ ಈಕ್ವಲ್ ಟು 3a/2 ಬರುತ್ತೆ. ಹಾಕ್ರಿ, ಸಾಲ್ವ್ ಮಾಡಿರಿ. ಓಕೆ, ಸೊ ನೆಕ್ಸ್ಟು ಎ ಡಿ ಏನು ಬರುತ್ತೆ, ಫೈಂಡ್ ದ ಟರ್ಮ್ಸ್ ಏನು ಅಂತ ಕಮೆಂಟ್ ಮಾಡಿರಿ. ಇದಿಷ್ಟೇ ಅಲ್ಲ, ಇದನ್ನು ಇಲ್ಲಿ ಸಾಲ್ವ್ ಮಾಡಬೇಕು. ಯು ಹ್ಯಾವ್ ಟು ಫೈಂಡ್. ಸೊ ಟರ್ಮ್ಸ್ ಏನು ಬರುತ್ತೆ, ನಾನು ಅದನ್ನು ಸಾಲ್ವ್ ಮಾಡ್ತಿಲ್ಲ, ಅದನ್ನು ನಿಮಗೆ ಹೋಮ್ವರ್ಕ್ ಆಗಿ ಕೊಡ್ತಿರೋದು. ಸೊ ಫಸ್ಟ್ ಟರ್ಮು, ಸೆಕೆಂಡ್ ಟರ್ಮು, ಥರ್ಡ್ ಟರ್ಮ್ ಏನು ಬರುತ್ತೆ, ಫಾರ್ ದಟ್ ಎ ಫೈಂಡ್ ಮಾಡಬೇಕು, ಡಿ ಫೈಂಡ್ ಮಾಡಬೇಕು. ಓಕೆನಾ? ನೆಕ್ಸ್ಟು ಸಿಂಪಲ್ ಕನ್ನಡ ನಾನೇ ಹೇಳ್ತೀನಿ. ಥರ್ಡ್ ಟರ್ಮ್ ಆಫ್ ಎನ್ ಎ ಪಿ ಇಸ್ 16. ಸಿಂಪಲ್. ಸೊ ಮೂರನೇ ಪದ ಏನಿದೆ, 16. ಮೂರನೇ ಪದ 16 ಇದೆ. ಆ್ಯಂಡ್ ಸೆವೆಂತ್ ಟರ್ಮ್ ಇಸ್ 12 ಅಗೇನ್. ಸೊ ಸೆವೆಂತ್ ಟರ್ಮ್ ಇಸ್ 12 ಮೋರ್ ದೆನ್ ಫಿಫ್ತ್ ಟರ್ಮ್. ಸೊ 12 ಮೋರ್ ಅಂದರೆ 5ನೇ ಪದಕ್ಕಿಂತ 12 ಹೆಚ್ಚಾಗಿದೆ. ಸೊ 7ನೇ ಪದವು 5ನೇ ಪದಕ್ಕಿಂತ 12 ಹೆಚ್ಚಾಗಿದೆ. ಸೊ 12 ಮೋರ್ ದೆನ್ ಫಿಫ್ತ್ ಟರ್ಮ್. ಫೈಂಡ್ ದ ಟರ್ಮ್ಸ್ ಆಫ್ ಎ ಪಿ. ಇದು ಹಿಂದದಕ್ಕಿಂತ ಸಿಂಪಲ್ಲು. ಸೊ ಹೆಂಗೆ ಅಂತೀರಾ, ಎ ಪ್ಲಸ್ 2d ಈಸ್ ಈಕ್ವಲ್ ಟು 16. ಇಲ್ಲಿ ಎ ಪ್ಲಸ್ 6d ಈಸ್ ಈಕ್ವಲ್ ಟು 12 ಪ್ಲಸ್, ಸೊ 5 ಅಂದರೆ ಎ ಪ್ಲಸ್ 4d. ಸೊ ನೆಕ್ಸ್ಟು ಎ ಕ್ಯಾನ್ಸಲ್ ಆಗುತ್ತೆ. ಸೊ 4d ಈ ಕಡೆ ಬಂತು ಅಂದರೆ 2d ಈಸ್ ಈಕ್ವಲ್ ಟು 12. ಸೊ ಡಿ ಈಸ್ ಈಕ್ವಲ್ ಟು 6. ಓಕೆ, ಸೊ ಡಿ ಈಸ್ ಈಕ್ವಲ್ ಟು 6 ಹಾಕ್ರಿ, ಎ ಬರುತ್ತೆ. ಡಿ ಈಸ್ ಈಕ್ವಲ್ ಟು 6 ಹಾಕಿದ್ರೆ ಎ 4 ಬರುತ್ತೆ, ಮುಗೀತು. ಎ ಆಯಿತು, ಡಿ ಆಯಿತು, ಮುಗೀತು. ಓಕೆ, ಸೊ ನೆಕ್ಸ್ಟು 12th ಟರ್ಮ್ ಆಫ್ ಎ ಪಿ ಇಸ್ -13. ಸೊ 12th ಟರ್ಮ್ ಏನಿದೆ, -13 ಇದೆ. ಸೊ 12th ಟರ್ಮ್ ಆಫ್ ಎ ಪಿ ಇಸ್ -13. ಸೊ 12th ಟರ್ಮ್ 12ನೇ ಪದ ಏನಿದೆ, -13. ಆ್ಯಂಡ್ ಸಮ್ of 4 terms of AP is 24. The 12th term of AP is 13 and sum of 4 terms of AP is 24. Find the sum of first 20 terms of the AP. So first 30 term ಏನು. ಸೊ ಏನಿದೆ, ದ 12th ಟರ್ಮ್ ಇದೆ. ಓಕೆ, ಸಮ್ ಆಫ್ ಫಸ್ಟ್ 4 ಟರ್ಮ್ಸ್ ಕೊಟ್ಟಿದ್ದಾರೆ. ಸೊ 4ನೇ ಸಮ್ ಆಫ್ ಫಸ್ಟ್ 4 ಟರ್ಮ್ಸ್ ಅಂದರೆ A1 ಪ್ಲಸ್ A2 ಪ್ಲಸ್ A3 ಪ್ಲಸ್ A4 ಎಷ್ಟು, 24. ಸರ್ ಇನ್ನೊಂದು ಹೇಳಿದಾರಲ್ಲ, ಅದು ತೊಗೋಬೋದು, ಬಟ್ ಇದೇ ಸಿಂಪಲಾಗಿ ತೊಗೊಳ್ರಿ, ನಡೆಯುತ್ತೆ. ಸೊ A1 ಅಂದರೆ ಏನು, A1 ಅಂದರೆ ಏನೇ. A2 ಅಂದರೆ A ಪ್ಲಸ್ ಡಿ. A3 ಅಂದರೆ A ಪ್ಲಸ್ 2d. A4 ಅಂದರೆ A ಪ್ಲಸ್ 3d ಇಸ್ ಈಕ್ವಲ್ ಟು 24. ಸೊ A ಪ್ಲಸ್ A ಪ್ಲಸ್ A ಪ್ಲಸ್ A 4a. D ಪ್ಲಸ್ 2d 3d. 3d ಪ್ಲಸ್ 3d 6d ಇಸ್ ಈಕ್ವಲ್ ಟು 24. ಸೊ 2 ಕಾಮನ್ ತೆಗೆದ್ರೆ 2a ಪ್ಲಸ್ 3d ಇಸ್ ಈಕ್ವಲ್ ಟು 24. 2a ಪ್ಲಸ್ 3d ಇಸ್ ಈಕ್ವಲ್ ಟು 12. ಇದೊಂದು ಇಕ್ವೇಷನ್ನು. ಇಲ್ಲಿ a ಪ್ಲಸ್ 11d ಇಸ್ ಈಕ್ವಲ್ ಟು 13. ಇನ್ನೊಂದೇನು ಬಂತು, 2a ಪ್ಲಸ್ 3d ಇಸ್ ಈಕ್ವಲ್ ಟು 2a ಪ್ಲಸ್ 3dನ 12. ಎರಡು ಇಕ್ವೇಷನ್ ಬಂತು, ಸಾಲ್ವ್ ಮಾಡಿರಿ. ಬಟ್ ಇಲ್ಲಿ ಅವರು 20 ಟರ್ಮ್ಸು ಸಮ್ ಫೈಂಡ್ ಮಾಡಿರಿ ಅಂದಿದ್ದಾರೆ. ಸೊ ಫಸ್ಟ್ ಏನು ಫೈಂಡ್ ಮಾಡಬೇಕು, ಎ ಫೈಂಡ್ ಮಾಡಿರಿ, ಡಿ ಫೈಂಡ್ ಮಾಡಿರಿ, ಎಷ್ಟು 20 ಎಷ್ಟು ಅಂತ ಫೈಂಡ್ ಮಾಡಿ ಕಮೆಂಟ್ ಮಾಡಿರಿ. ಓಕೆನಾ?
ದ ಸೆಕೆಂಡ್ ಆ್ಯಂಡ್ ಥರ್ಡ್ ಟರ್ಮ್ಸ್ ಆಫ್ ಎನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಆರ್ 4 and 18 ರೆಸ್ಪೆಕ್ಟಿವ್ಲಿ. ಸೊ ಎರಡನೇ ಪದ ಸೆಕೆಂಡ್ ಟರ್ಮ್, ಎರಡನೇ ಪದ ಎಷ್ಟು 14, ಮೂರನೇ ಪದ ಥರ್ಡ್ ಟರ್ಮ್ 18. ಫೈಂಡ್ ದ ಸಮ್ ಆಫ್ ಫಸ್ಟ್ 26 ಟರ್ಮ್ಸ್ ಆಫ್ ಎನ್ ಎ ಪಿ. ಸಿಂಪಲ್, ಹಿಂದೆದಕ್ಕಿಂತ ಸಿಂಪಲ್, ಹಿಂದೆದಕ್ಕಿಂತ ಸಿಂಪಲ್. ಸೊ A2 a plus d is equal to 14, A3 a plus 2d is equal to 18. ಸೊ ಎರಡು ಇಕ್ವೇಷನ್ ಇದೆ, ಇಲ್ಲೇ ಹಾಕಿದ್ರೆ d is equal to 4 ಬರುತ್ತೆ, a is equal to 10 ಬರುತ್ತೆ. ನಾನೇ ಹೇಳೋದ್ನಲ್ಲ, ಮುಗೀತು. ನೆಕ್ಸ್ಟು ಸಮ್ ಆಫ್ ಫಸ್ಟ್ 26 ಟರ್ಮ್ಸು, S26 ಫೈಂಡ್ ಮಾಡಿರಿ, ಮುಗೀತು. ಸೊ ಇಲ್ಲೇ ಹೇಳಿದ್ನಲ್ಲ, ಸೊ ಏನು ಬರುತ್ತೆ, a 10 ಬರುತ್ತೆ, d 4 ಬರುತ್ತೆ. ಇದೆರಡು ಇಕ್ವೇಷನ್ ನೋಡಿದ ತಕ್ಷಣ ಸಾಲ್ವ್ ಮಾಡಿಬಿಟ್ಟೆ. ಸೊ S26 ಫೈಂಡ್ ಮಾಡಿರಿ, ಅಷ್ಟೇ ಸಿಂಪಲ್ ಆಗಿರುತ್ತೆ. ಬಟ್ 4 ಮಾರ್ಕ್ಸ್ ಇಷ್ಟೇ ಸಿಂಪಲ್ ಆಗಿರಲ್ಲ. ನಾನು ಒಂದು ಕ್ವಶನ್ ಜಸ್ಟ್ ತೋರಿಸ್ತೀನಿ, ಬಟ್ ಸ್ಯಾಟರ್ಡೆ ನೋಡೋಣ, ಸ್ಯಾಟರ್ಡೆ ಆರ್ ಸಂಡೇ. ಓಕೆ, ಫೈಂಡ್ ದ ಸಮ್ ಆಫ್ ದ ನಂಬರ್ಸ್ ಡಿವಿಸಿಬಲ್ ಬೈ 4 ಬಿಟ್ವೀನ್ 10 and 250. ಸೊ ಬಿಟ್ವೀನ್ 10 and 250 ಡಿವಿಸಿಬಲ್ ಬೈ 4. ಸೊ ಫಸ್ಟ್ ಯಾವುದು 12, 16, 250 4ಇಂದ ಡಿವಿಸಿಬಲ್ ಆಗಲ್ಲ. 240 ಎಸ್ ಆಗುತ್ತೆ, ಯಾಕಂದರೆ 24 0 240 ಆಗುತ್ತೆ. 244 ಆಗುತ್ತೆ, 248 ಆಗುತ್ತೆ. ನೆಕ್ಸ್ಟ್ 252 ಆಗುತ್ತೆ, ಬಟ್ 250ಗಿಂತ ಒಳಗಿರಬೇಕು. ಸೊ 248. ಸೊ ಗೊತ್ತಾಯ್ತಾ? ಸೊ ಎ ಏನಿದೆ 12, ಸೊ ಡಿ ಏನಿದೆ 4, ಸೊ ಎನ್ ಗೊತ್ತಿಲ್ಲ. ಸೊ ಫಸ್ಟ್ ಫೈಂಡ್ ಎ ಎನ್ ಗೊತ್ತು, ಸೊ ಎ ಎನ್ 248. ಸೊ ಇದು ಮೂರು ಯೂಸ್ ಮಾಡಿಕೊಂಡು ಎನ್ ಫೈಂಡ್ ಮಾಡಿರಿ. ಎ ಡಿ ಎ ಎನ್ ಇದು ಮೂರು ಯೂಸ್ ಮಾಡ್ಕೊಂಡು ಎನ್ ಫೈಂಡ್ ಮಾಡಿರಿ. ಸೊ ಎನ್ ಫೈಂಡ್ ಆದಮೇಲೆ ಫೈಂಡ್ ದ ಸಮ್. ಸೊ ಎನ್ ಫೈಂಡ್ ಮಾಡಾದಮೇಲೆ ಎಸ್ ಎನ್ ಇಲ್ಲಿ ಏನು ಬರುತ್ತೆ ಎನ್ ಅಲ್ಲಿ ಹಾಕ್ರಿ. ಎ ಗೊತ್ತು, ಡಿ ಗೊತ್ತು, ಮಾಡ್ಬೋದು. ಆ್ಯಂಡ್ ಅಗೇನ್ ಇಲ್ಲಿ ನೀವು ಸಾಲ್ವ್ ಮಾಡಬೇಕು ಅಂದರೆ ಇಟ್ಸ್ ಇವನ್ ಮೋರ್ ಈಸಿಯರ್. ಯಾಕೆ ಎಸ್ ಎನ್ ಈಸ್ ಈಕ್ವಲ್ ಟು ಎನ್ ಬೈ 2 ಎ ಪ್ಲಸ್ ಎ ಎನ್. ಎನ್ ಒಂದು ಫೈಂಡ್ ಮಾಡ್ಕೊಂಡ್ರೆ ಅಂದರೆ ಫಸ್ಟ್ ಟರ್ಮ್ ಗೊತ್ತು, ಲಾಸ್ಟ್ ಟರ್ಮ್ ಗೊತ್ತು, ಈಸಿ. ಎನ್ ಒಂದು ಫೈಂಡ್ ಮಾಡೋದು, ಮುಗೀತು. ಫಸ್ಟ್ ಟರ್ಮ್ ಗೊತ್ತು, ಲಾಸ್ಟ್ ಟರ್ಮ್ ಗೊತ್ತು, ಸಿಂಪಲ್. ಓಕೆ, ಫೈಂಡ್ ದ ಸಮ್ ಆಫ್ ದ ಫಸ್ಟ್ 40 ಪಾಸಿಟಿವ್ ಇಂಟೀಜರ್ಸ್ ಡಿವಿಸಿಬಲ್ ಬೈ 6. 40 ಪಾಸಿಟಿವ್ ಇಂಟೀಜರ್ಸ್ 6ರಿಂದ ಭಾಗಿಸಲ್ಪಡುವ. ಸೊ ಭಾಗಿಸಲ್ಪಡುವ ಅಂದರೆ 6, 12, 18. ಲಾಸ್ಟ್ ಟರ್ಮ್ ಗೊತ್ತಿಲ್ಲ, ಕಂಡುಹಿಡೀರಿ. ಅಥವಾ ಬೇಡವೂ ಬೇಡ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಸೊ ಏನು ಬೇಕು, ಎ ಬೇಕಾ 6, ಡಿ ಬೇಕಾ ಅಗೇನ್ 6, ಎನ್ ಬೇಕಾ ಇಲ್ಲೇ ಕೊಟ್ಟಿದ್ದಾರೆ 40. ಸಿಂಪಲ್. ಎಸ್ ಎನ್ ಹಾಕ್ರಿ, ಮುಗೀತು. ಸೊ ಎಸ್ ಎನ್ ಅಲ್ಲ ಎಸ್ 40. ಸೊ ಏನಾಯಿತು 40/2. ಫಾರ್ಮುಲಾ ಬರೀಬೇಕು 2a ಅಂದರೆ 2 × 6 12 ಪ್ಲಸ್ n - 1 40 - 1 39 39 ಇಂಟು ಡಿ 30. ಓಕೆ, ಸಿಂಪಲ್, ಫೈನ್. ಓಕೆ, ಲಾಸ್ಟ್ ಕ್ವಶನು. ನೆಕ್ಸ್ಟ್ 4 ಮಾರ್ಕ್ಸ್ ಇದೆ. ಜಸ್ಟ್ ತೋರಿಸ್ತೀನಿ ಹೆಂಗೆ ಅಂತ. ಇದು ಬಿಟ್ಟು ಅಗೇನ್ ಹೇಳ್ತಿದ್ದೀನಿ, ಏನಾದರೂ ಬೇಕು ಅಂದರೆ ಕಮೆಂಟ್ ಮಾಡಿರಿ ಅಥವಾ ಗೂಗಲ್ ಫಾರ್ಮ್ ಇದೆ ಫಿಲ್ ಮಾಡಿರಿ, ಸಾಲ್ವ್ ಮಾಡೋಣ. ಫೈನ್. ಎ ಲೈನ್ ಸೆಗ್ಮೆಂಟ್ ಈಸ್ ಡಿವೈಡೆಡ್ ಇಂಟು 4 ಪಾರ್ಟ್ಸ್. 4 ಪಾರ್ಟ್ಸ್ ಎ ಪಿಲಿದೆ. ಸೊ ಒಂದು ರೇಖಾಖಂಡವನ್ನು ಸಮಾಂತರ ಶ್ರೇಣಿಯಲ್ಲಿರುವಂತೆ 4 ಭಾಗಗಳಾಗಿ ವಿಭಾಗಿಸಿದೆ. ಇವುಗಳಲ್ಲಿ 3ನೇ ಮತ್ತು 4ನೇ ಭಾಗದ ಉದ್ದಗಳು ದ ಸಮ್ ಆಫ್ ದ ಲೆಂತ್ ಆಫ್ ಥರ್ಡ್ ಆ್ಯಂಡ್ ಫೋರ್ತ್ ಪಾರ್ಟ್ ಈಸ್ ಈಕ್ವಲ್ ಟು 3 times the sum of length of first 2 parts. Okay, the length of fourth part is 14. Find the total length of the line segment. Very 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 simple. ಹೆಂಗೆ ತಗೋಬೇಕು ಅಂದರೆ, ಸೊ 4 ಪಾರ್ಟ್ ಆಗಿದೆಯಾ, ಲೈನ್ ಸೆಗ್ಮೆಂಟ್ ಇಸ್ ಡಿವೈಡೆಡ್ ಇಂಟು 4 parts which are in AP. The sum of length, okay, 3 times, okay. The length of fourth part is okay. Find the total length of the line segment. So 4 parts ಇದು ತೊಗೊಂಡ್ರಿ ಅಂದರೆ ನೋಡ್ರಿ, 4 parts a minus 3d, a minus d, a plus d, a plus 3d. 4 parts. ಏನು ಹೇಳಿದ್ದಾರೆ, the sum of the length of third and fourth part is equal to third and fourth part. ಸೊ ಇದೆರಡರದು
ಸಮ್ ಆಫ್ ಲೆಂತ್ ಆಫ್ ಥರ್ಡ್ ಆ್ಯಂಡ್ ಫೋರ್ತ್ ಪಾರ್ಟ್. ಈಕ್ವೇಷನ್ ಬರೀರಿ. ಸೊ ಥರ್ಡು ಮತ್ತು ಫೋರ್ತ್ ಪಾರ್ಟ್ ಅದೇನಿದೆ, ದ ಸಮ್ ಆಫ್ ಲೆಂತ್ ಆಫ್ ಥರ್ಡ್ ಆ್ಯಂಡ್ ಫೋರ್ತ್ ಪಾರ್ಟ್, ಮೂರನೇ ಮತ್ತು ನಾಲ್ಕನೇ ಪಾರ್ಟ್ ಅದು ಈಸ್ ಈಕ್ವಲ್ ಟು 3 times ದ ಸಮ್ ಆಫ್ ಲೆಂತ್ ಆಫ್ ಫಸ್ಟ್ ಟು ಪಾರ್ಟ್ಸ್. 3 times ದ ಫಸ್ಟ್ ಟು ಪಾರ್ಟ್ಸ್. a minus 3d plus, okay, 3 times the first two parts, a1 plus a2. ಓಕೆ, ಸೊ ಇದು ಅವ್ರು ಕೊಟ್ಟಿರೋದು. ಸರ್ ಇದು ಹೆಂಗೆ ಮಾಡ್ಬೋದು ನೋಡೋಣ, ಹೇಳ್ತೇನೆ. ಅಥವಾ ನೀವು ಸರ್ ಎ ಪ್ಲಸ್ ಡಿ, ಎ ಪ್ಲಸ್ 2d, ಎ ಪ್ಲಸ್ 3d ತೊಗೊತೀರಾ, ತೊಗೊಳ್ರಿ, ಇಟ್ಸ್ ಅಪ್ ಟು ಯು. ಬಟ್ 4 ಟರ್ಮ್ ಬಂತು ಅಂದರೆ ಇದನ್ನು ತೊಗೊಂಡು ಪ್ರಾಕ್ಟೀಸ್ ಮಾಡಿರಿ. ದೇರ್ ಆರ್ ಸೋ ಮೆನಿ ಕ್ವಶನ್ಸ್ ವಿಚ್ ವಿಲ್ ಬಿ ಈಸಿ ಈ ಫಾರ್ಮಲ್ಲಿ ತೊಗೊಂಡ್ರಿ ಅಂದರೆ. ಓಕೆ, ಸೊ ಆ್ಯಂಡ್ ಅಗೇನ್ ಇಲ್ಲಿ ತೊಗೋಬೇಕಾದ್ರೆ ಕೇರ್ಫುಲ್ ಆಗಿರಿ, ಬಿಕಾಸ್ a1 is not a minus 3d, a2 is a minus d. ಸೊ 3 times, ಸೊ ಇದೆರಡು ಆ್ಯಡ್ ಮಾಡಿದ್ರೆ ಅಂದರೆ 2a ಬರುತ್ತೆ, minus 3d minus d minus 4d. ಸೊ ದಿಸ್ ಈಸ್ ಈಕ್ವಲ್ ಟು, ಸೊ ಇಲ್ಲೇನಾಯಿತು, a ಪ್ಲಸ್ a 2a ಪ್ಲಸ್ d ಪ್ಲಸ್ 3d 4d. ಸೊ ಮಲ್ಟಿಪ್ಲೈ ಮಾಡಿರಿ, 6a minus 12d. ಸೊ ಏನು ಬರುತ್ತೆ, 6a minus 12d. So 6a minus 12d is equal to 2a plus 4d. 6a minus 12d is equal to 2a plus 4d. So 12d ಆ ಕಡೆ ಹೋದರೆ 16d, 2a ಈ ಕಡೆ ಬಂದು ಅಂದರೆ 4a. So a is equal to 4d. So a is equal to 4d ಬಂತು. ಓಕೆ, ನೆಕ್ಸ್ಟ್ ಏನಿದೆ, ದ ಲೆಂತ್ ಆಫ್ ಫೋರ್ತ್ ಪಾರ್ಟ್ ಇಸ್ 14. ಫೋರ್ತ್ ಪಾರ್ಟ್ ಇಲ್ಲಿರೋದು ನೋಡಬೇಕು, ಇಲ್ಲಿ ಎ ಪ್ಲಸ್ 3d, ನೀವೇನು ಸೀಕ್ವೆನ್ಸ್ ತೊಗೊಂಡಿದ್ದೀರಾ ಅದನ್ನು. ಸೊ ದ ಲೆಂತ್ ಆಫ್ ಫೋರ್ತ್ ಪಾರ್ಟ್ ಇಸ್ 14. ಸೊ ನಾಲ್ಕನೇ ಪಾರ್ಟು, ಫೋರ್ತ್ ಪಾರ್ಟ್ ಎ ಪ್ಲಸ್ 3d ಈಸ್ ಈಕ್ವಲ್ ಟು ಎಷ್ಟು, 14. ಎ ಎಷ್ಟು, 4d ಹಾಕ್ರಿ. ಸೊ 4d ಪ್ಲಸ್ 3d 7d ಈಸ್ ಈಕ್ವಲ್ ಟು 14, d is equal to 2. ಸೊ d is equal to 2 ಬಂತು ಅಂದರೆ a is equal to 8. ಮುಗೀತಲ್ಲ. ಸೊ ನೆಕ್ಸ್ಟ್ ಏನಿದೆ, ಫೈಂಡ್ ದ ಟೋಟಲ್ ಲೆಂತ್ ಆಫ್ ದ ಲೈನ್ ಸೆಗ್ಮೆಂಟ್ಸ್. ಸೊ ಟೋಟಲ್ ಲೆಂತ್ ಫೈಂಡ್ ಮಾಡಬೇಕಾದ್ರೆ ಫಸ್ಟ್ ಟರ್ಮ್ ಇದನ್ನು ಫೈಂಡ್ ಮಾಡಬೇಕು. ಸೊ a ಮೈನಸ್ 3d, ಸೊ a ಎಷ್ಟು 8, d ಎಷ್ಟು 2. ಸೊ ಏನು ಬರುತ್ತೆ ಇದು, 8 to 2ನಾ, 8 to 2, ಇಲ್ಲಿ ಏನೇನು ಬರುತ್ತೆ ಹಾಕ್ರಿ. 8 2 ಅಂದರೆ 2 3 is 6, 6 minus 8, ಫಸ್ಟ್ ಒನ್ 2 ಬರುತ್ತೆ. ನೆಕ್ಸ್ಟು 8 minus 2, 8 minus 2 6 ಬರುತ್ತೆ. ನೆಕ್ಸ್ಟು 8 plus 2 10 ಬರುತ್ತೆ. ನೆಕ್ಸ್ಟು 14 ಆಗಲೇ ನೋಡಿದ್ದೀರಾ. ಸೊ 2 6 10 14 ಇದನ್ನು ಆ್ಯಡ್ ಮಾಡಿರಿ, ಟೋಟಲ್ ಲೆಂತು 2 plus 6 8, 18 28 32. ಓಕೆ, ಡನ್ ಅಷ್ಟೇ. ಬಟ್ 3 marks ಒಂದು ಜಸ್ಟ್ ನಿಮಗೆ ಹಿಂಟ್ ತೋರಿಸ್ತೀನಿ. ಫಸ್ಟ್ 3 ಟರ್ಮ್ಸ್ ಆ್ಯಕ್ಚುಲಿ ಇದೂ 4 marks ಅಲ್ಲ, ಬಟ್ 4 marks ಕೇಳಿದ್ದಾರೆ ಹಿಂದೆ, ಏನು ಕೇಳಿದ್ದಾರೆ ಅದನ್ನು ತಾನೇ ಹಾಕಬೇಕು. ಸೊ ನೋಡೋಣ ಲೈವ್ ಕ್ಲಾಸಲ್ಲಿ, ನಾಟ್ ಜಸ್ಟ್ ದಿಸ್ 100. ಸೊ ಏನು ಹಿಂಗೂ ಕೇಳ್ಬೋದು. ಸೊ ದೇರ್ ಆರ್ ಸೋ ಮೆನಿ ಕ್ವಶನ್ಸ್. ಆ್ಯಂಡ್ ಇದು ಪ್ರಿಪೇರ್ಡ್ ಕೇಳಿದ್ರಲ್ಲ, ಸೊ ಹಿಂದೆನೂ ಮಾಡಿದ್ದೀನಿ, ಈಗೂ ಮಾಡ್ತೀನಿ, ಮುಂದೆನೂ ಮಾಡ್ತೀನಿ. ಓಕೆ, ಸೊ ಏನು ಬೇಕು ಕಮೆಂಟ್ ಮಾಡಿರಿ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡೋದು, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಲೇಬೇಡ್ರಿ. ಫೈನ್, ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.